ನೀರಿನ ವಿಚಾರಕ್ಕೆ ಕಿರಿಕಾಗಿದೆ. ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ತಣಿಸಂದ್ರದಲ್ಲಿ ನಿನ್ನೆ ಸಂಜೆ ವೇಳೆಗೆ ನಡೆದಿರುವಂತ ಗಲಾಟೆ ಇದು. 30-40 ಜನ ವಿದ್ಯಾರ್ಥಿಗಳು ಮಹಿಳೆಯ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ. ನೀರಿನ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು ಮಹಿಳೆ ಮೇಲೆ 30-40 ಜನ ವಿದ್ಯಾರ್ಥಿಗಳು ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಮದರಸಾ ವಿದ್ಯಾರ್ಥಿಗಳು ಕಿರಿಕನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಗಲಾಟೆ ಅತಿರೇಕಕ್ಕೆ ಹೋದಾಗ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಕಾಂಪೌಂಡ್ ಹಾರಿ ಬಂದು ಗಲಾಟೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಬಿಲ್ಡಿಂಗ್ ಕ್ಲೀನ್ ಮಾಡುವ ಕಾರ್ಯದಲ್ಲಿ ಈ ಗಲಾಟೆ ನಡೆದಿರೋದು. ಹಾಗೆಯೇ ಕ್ಲೀನ್ ಮಾಡಬೇಕಾದ್ರೆ ನೀರಿನ ಸಪ್ಲೈ ವಿದ್ಯಾರ್ಥಿಗಳು ಬಂದ್ ಮಾಡ್ತಾರೆ. ಕೆಲ ಹೊತ್ತು ನಾವೇ ನೀರು ಆಫ್ ಮಾಡ್ತೀವಿ ಅಂತ ಮಹಿಳೆ ಕೂಡ ಹೇಳಿದ್ದಾರೆ. ಈ ವೇಳೆ ಅವಾಚ್ಯ ಪದಗಳಿಂದ ಮಹಿಳೆಯನ್ನ ನಿಂದಿಸಿ ಹಲ್ಲೆಯನ್ನ ಮಾಡಲಾಗಿದೆ. ಏಕಾಏಕಿ ಕಾಂಪೌಂಡ್ ಹಾರಿ ಬಂದು ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವ ಆರೋಪ ಇದು. ಕಿಟಕಿಯ ಗ್ಲಾಸ್ಗಳನ್ನ ಒಡೆದು ಅದೇ ಗ್ಲಾಸ್ ಪೀಸ್ನಿಂದ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಈಗ ದೂರುಗಳು ಕೇಳಿ ಬಂದಿವೆ. ಘಟನೆಯಲ್ಲಿ 4-5 ಮಹಿಳೆಯರಿಗೆ ಗಾಯವಾದ ಬಗ್ಗೆ ಮಾಹಿತಿ ಇದೆ. ಗಾಯಾಳು ಮಹಿಳೆಯರಿಗೆ ಚಿಕಿತ್ಸೆಯನ್ನು ಪೊಲೀಸರು ಕೊಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ಬೆಂಗಳೂರಿನ ತಣಿಸಂದ್ರದಲ್ಲಿ ಮದರಸಾ ವಿದ್ಯಾರ್ಥಿಗಳು ಹೇಗೆ ಗಲಾಟೆ ಮಾಡಿದ್ದಾರೆ, ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಕಾಂಪೌಂಡ್ ಏರಿ ಬಂದು ಈ ರೀತಿಯಾಗಿ ಕಾಂಪೌಂಡ್ ಹಾರಿ ಬಂದು ಈ ರೀತಿಯ ಗಲಾಟೆ ಮಾಡಿರೋದು. ಬಿಲ್ಡಿಂಗ್ ಕ್ಲೀನ್ ಮಾಡೋ ಕಾರ್ಯದಲ್ಲಿ ಈ ಗಲಾಟೆ ಆಗಿದೆ ಎನ್ನುವ ಮಾಹಿತಿ ಇದೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯದಲ್ಲಿ ಕಿಟಕಿ ಗ್ಲಾಸ್ಗಳನ್ನು ಒಡೆದಾಕಿ ಆ ಗ್ಲಾಸ್ ಪೀಸ್ಗಳಿಂದ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಸದ್ಯ ಇವರಿಗೆ ಯಾರು ಬೈ ಇಲ್ವಾ ಇರುವಂಥ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ಕಾಂಪೌಂಡ್ ಹಾರಿ ಬಂದು ಗಲಾಟೆ ಮಾಡ್ತಾ ಇದ್ರೆ, ಅದು ಕೂಡ 30-40 ಜನ ವಿದ್ಯಾರ್ಥಿಗಳು ಮಹಿಳೆಗೆ ಹಲ್ಲೆ ಮಾಡಿರುವಂತ ಆರೋಪ. ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇಲ್ಲಿ ಈ ಮದರಸಾ ಅಂದ್ರೆ ಈ ತಣಿಸಂದ್ರ ಭಾಗದಲ್ಲಿರುವಂತಹ ಮದರಸಾ ವಿದ್ಯಾರ್ಥಿಗಳು ಏನಿದ್ರೆ ಆ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಕಾನೂನಿನ ಬಗ್ಗೆ ಅರಿವಿದೆಯಾ, ಕಾನೂನಿನ ಬಗ್ಗೆ ಅರಿವಿಲ್ವಾ, ಯಾಕೆ ಕಾನೂನು ಬೇರೆಯವ್ರಿಗೊಂದ ಅಥವಾ ಇವ್ರಿಗೊಂದ ಅಂತೇಳಿ ಯಕ್ಷ ಪ್ರಶ್ನೆ ಉಂಟಾಗ್ತಿರುವಂತದ್ದು. ಯಾಕಂದ್ರೆ ಇದು ಪದೇ ಪದೇ ಈ ರೀತಿ ಪಕ್ಕದಲ್ಲಿದ್ದಂತಹ ಏನು ಒಂದು ಮಹಿಳೆಯರ ಕೊಠಡಿ ಏನಿತ್ತು ಆ ಕೊಠಡಿಯಲ್ಲಿಗೆ ಪದೇ ಪದೇ ಇವರು ಜಗಳವನ್ನ ಮಾಡ್ತಿದ್ರು ಅಂತೇಳಿ ಈಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಸ್ವಚ್ಛತೆ ಅದನ್ನ ಕ್ಲೀನಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ನೀರಿನ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗಿರುತ್ತೆ. ಸೊ ಗಲಾಟೆ ಆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಆಗ ಮಹಿಳೆಯರಿಗೆ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಬೈದು ಸುಮ್ಮನೆ ಇರ್ತಾರೆ. ಸೊ ಮತ್ತೆ ನಿನ್ನೆ ಇದು ತಾರಕಕ್ಕೇರಿರುವಂತದ್ದು. ನಿನ್ನೆಯೂ ಕೂಡ ಕ್ಲೀನಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನು ಮದ್ರಸಾ ಕಾಲೇಜಿನ ಕಾಂಪೌಂಡ್ ಏನಿತ್ತು ಆ ಕಾಂಪೌಂಡ್ ಅನ್ನ ಎಗರಿ ಆಚೆ ಅಂದ್ರೆ ಮಹಿಳೆಯರಿಗೆ ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಸುಮಾರು ಒಂದು 10ಕ್ಕೂ ಹೆಚ್ಚು ಮಹಿಳೆಯರಿಗೆ ಹಲ್ಲೆ ಆಗಿದೆ. ಸೊ ಸಾಕಷ್ಟು ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸೊ ಈಗಾಗಲೇ ಇದ್ರ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಯಾರು ಕ್ರಮ ಕೈಗೊಳ್ತಾರೆ ಅಂತೇಳಿ ಒಂದ್ ಕಡೆ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ಪದೇ ಪದೇ ಈ ರೀತಿ ಮಹಿಳೆಯರ ಮೇಲೆ ಈ ಮದರಸಾ ವಿದ್ಯಾರ್ಥಿಗಳು ಈ ರೀತಿ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಬೈಯುವಂತದ್ದು. ಯಾಕೆ ಅಧಿಕಾರಿಗಳು ಕಾನೂನಲ್ಲಿ ಕ್ರಮ ಕೈಗೊಳ್ತಿಲ್ಲ, ಯಾಕೆ ಇವ್ರಿಗೊಂದು ಕಾನೂನ ಬೇರೆಯವ್ರಿಗೊಂದು ಕಾನೂನ ಅಂತೇಳಿ ಎಕ್ಸ್ಟ್ರಾ ಪ್ರಶ್ನೆ ಉಂಟಾಗ್ತಿರುವಂತದ್ದು. ಸೊ ಇನ್ನ ನಿನ್ನೆ ನಡೆದಿರುವಂತಹ ಘಟನೆ ಸಂಬಂಧಕ್ಕಾದ್ರೂ ಪೊಲೀಸರು ಏನಾದ್ರು FIR ಮಾಡಿ ಯಾರೆಲ್ಲ ತಪ್ಪು ಮಾಡಿದರೆ ಅವ್ರಿಗೆ ಕಾನೂನು ಕ್ರಮ ಕಾನೂನು ಕ್ರಮ ಕೈಗೊಳ್ತಾರ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.